ರಂಗ ಪರಂಪರೆ ರಂಗ ಪರಂಪರೆ ರಂಗ ಪರಂಪರೆ ರಂಗ ಪರಂಪರೆ ಭಾರತ ದೇಶದ ಭವ್ಯ ಪರಂಪರೆ ಉಳಿಸಿ ಬೆಳೆಸಲು ಜನುಮ ತಳೆದಿರುವ ರಂಗ ಪರಂಪರೆ ರಂಗ ಪರಂಪರೆ ನಾಡ ಸಂಸ್ಕೃತಿಯ ಭುವಿಯಲ್ಲೆಲ್ಲೆಡೆ ಪಸರಿಸಲೆಂದೇ ಹುಟ್ಟಿ ಅನೇಕತೆಗಳಲ್ಲಿ ಏಕತೆಯನ್ನು ಸಾರುವ ಗಣಗಳ ಕಟ್ಟಿ ನಾಡ ಸಂಸ್ಕೃತಿಯ ಭುವಿಯಲ್ಲೆಲ್ಲೆಡೆ ಪಸರಿಸಲೆಂದೇ ಹುಟ್ಟಿ ಅನೇಕತೆಗಳಲ್ಲಿ ಏಕತೆಯನ್ನು ಸಾರುವ ಗಣಗಳ ಕಟ್ಟಿ ರಂಗ ಮನಸ್ಸುಗಳ ಒಂದುಗೂಡಿಸುತ್ತ ರಂಗ ಮನಸ್ಸುಗಳ ಒಂದುಗೂಡಿಸುತ್ತ ಕಲಾ ಸೇವೆ ನಿರತ ರಂಗ ಪರಂಪರೆ ರಂಗ ಪರಂಪರೆ ಭಾರತ ದೇಶದ ಭವ್ಯ ಪರಂಪರೆ ಉಳಿಸಿ ಬೆಳೆಸಲು ಜನುಮ ತಳೆದಿರುವ ರಂಗ ಪರಂಪರೆ ರಂಗ ಪರಂಪರೆ. On the vacations of 25th Bharat Rang Mahotsav organized by National School of Drama in New Delhi, we all Ranga Parampare Trust Muddinpalya performing Panchama Veda of Natya Shastra direction by Ganapa Gowda organized by Dhanavantri BA. Ranga Parampare Trust ಪ್ರಸ್ತುತ ಪಡಿಸುತ್ತಿರುವ ಪಂಚಮ ವೇದ. वाचिकं सर्ववाङ्मयम् आहार्यं चन्द्रतारादि तन्नुमः सात्विकं शिवम्. ಭರತ ಮುನಿ ರಚಿಸಿರುವ ನಾಟ್ಯಶಾಸ್ತ್ರ ಭರತ ಮುನಿ ರಚಿಸಿರುವ ನಾಟ್ಯಶಾಸ್ತ್ರ ಭರತ ಮುನಿ ರಚಿಸಿರುವ ನಾಟ್ಯಶಾಸ್ತ್ರ ಭರತ ಮುನಿ ನಟಿಸಿರುವ ನಾಟ್ಯಶಾಸ್ತ್ರ ಭರತ ಮುನಿ ರಚಿಸಿರುವ ನಾಟ್ಯಶಾಸ್ತ್ರ ನಾಟ್ಯಶಾಸ್ತ್ರದ ಪಿತಾಮಹ. ನಾಟ್ಯಶಾಸ್ತ್ರ ಬರೀ ಕಾವ್ಯ ತತ್ವಗಳಿಗೆ ಸಮೀಪವಾದ ಕೃತಿಯಲ್ಲ, ಇಡೀ ನಾಟಕದ ಕಲೆಯಾಗಿ ಒಂದು ವಿಶ್ವರೂಪಗೊಂಡಿದೆ. ನಾಟ್ಯಶಾಸ್ತ್ರದ ಮೊದಲನೇ ಅಧ್ಯಾಯ, ನಾಟ್ಯಶಾಸ್ತ್ರದ ಎರಡನೆಯ ಅಧ್ಯಾಯ, ನಾಟ್ಯಶಾಸ್ತ್ರದ ಮೂರನೇ ಅಧ್ಯಾಯ, ನಾಟ್ಯಶಾಸ್ತ್ರದ ನಾಲ್ಕನೇ ಅಧ್ಯಾಯ, ನಾಟ್ಯಶಾಸ್ತ್ರದ ಐದನೇ ಅಧ್ಯಾಯ, ನಾಟ್ಯಶಾಸ್ತ್ರದ ಆರನೇ ಅಧ್ಯಾಯ, ನಾಟ್ಯಶಾಸ್ತ್ರದ ಏಳನೇ ಅಧ್ಯಾಯ, ನಾಟ್ಯಶಾಸ್ತ್ರದ ಎಂಟನೇ ಅಧ್ಯಾಯ, ನಾಟ್ಯಶಾಸ್ತ್ರದ 9ನೇ ಅಧ್ಯಾಯ, ನಾಟ್ಯಶಾಸ್ತ್ರದ 10ನೇ ಅಧ್ಯಾಯ, ನಾಟ್ಯಶಾಸ್ತ್ರದ 11ನೇ ಅಧ್ಯಾಯ, 12ನೇ ಅಧ್ಯಾಯ, 13ನೇ ಅಧ್ಯಾಯ, 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ, 17, 18, 19, 20, 30, 36ನೇ ಅಧ್ಯಾಯ. ಆಂಗಿಕ ಅಭಿನಯ, ವಾಚಿಕ ಅಭಿನಯ, ಆಹಾರ್ಯಾಭಿನಯ, ಸಾತ್ವಿಕ ಅಭಿನಯ, ಭಾವಗಳು, ಮುದ್ರೆಗಳು, ರಸಗಳು, ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ
ಬೀಭತ್ಸ್ಯ. ಅದ್ಭುತ. ಶಾಂತ. ವಾತ್ಸಲ್ಯ. ಹ ಹ ಹ. ಪೂರ್ವರಂಗ ಮುಗಿದಿದೆ. ಈಗ ಕಲಿತದ್ದನ್ನು ಅಭ್ಯಾಸ ಮಾಡೋಣ. ಇದು ಹೊಸ ಪ್ರಯೋಗವಾಗಿದ್ದು ಇದರಲ್ಲಿ ಯಾವುದೇ ಲೋಪವಾಗಬಾರದು. ಮುನಿಶ್ರೇಷ್ಠರೇ, ನಮಸ್ಕಾರ. ಸದಾ ಪ್ರೀತಿಯಲ್ಲಿ ಋಷಿಗಳೇ, ನೀವು ಬಂದ ಕಾರಣ? ಹೇ ಮುನಿಶ್ರೇಷ್ಠರೇ, ನೀವು ರಚಿಸಿದ ನಟನಾ ಶಾಸ್ತ್ರದಿಂದ ನಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯ ಪ್ರಶ್ನೆಗಳು ಉದ್ಭವವಾಗಿವೆ. ಅದಕ್ಕಾಗಿಯೇ ನಾವು ನಿಮ್ಮ ಬಳಿ ಬಂದಿದ್ದೇವೆ. ಕೇಳಿ, ಸಂಕೋಚ ಬೇಡ. ಗುರುದೇವ, ಈ ನಾಟ್ಯಶಾಸ್ತ್ರವು ಹೇಗೆ ಉತ್ಪತ್ತಿಯಾಯಿತು? ಅದರ ಉದ್ದೇಶವೇನು? ಕುಳಿತುಕೊಳ್ಳಿ. ನೀವು ಕೇಳುವ ಎಲ್ಲಾ ಪ್ರಶ್ನೆಗೂ ನಾನು ಉತ್ತರಿಸುತ್ತೇನೆ. ಈ ಪ್ರಶ್ನೆ ಕೇವಲ ನಾಟಕಕ್ಕೆ ಮಾತ್ರವಲ್ಲ, ಜೀವನದ ಸಾರವನ್ನು ಅರ್ಥ ಮಾಡಿಕೊಳ್ಳುವ ಮಾಧ್ಯಮವಿದು. ಮುಂದಿನ ಪ್ರಶ್ನೆ ಕೇಳಿರಿ. ವೇದಗಳು ಜ್ಞಾನದ ಭಂಡಾರಗಳಾಗಿವೆ. ಅವುಗಳಲ್ಲಿ ಜಗತ್ತಿನ ರಹಸ್ಯ ಅಡಗಿದೆ. ವೇದಗಳು ಈ ಉದ್ದೇಶವನ್ನು ಪೂರೈಸಲು ಸಾಕಾಗಿದ್ದವು. ಹಾಗಾದರೆ ಈ ಹೊಸ ವೇದ ಏಕೆ? ಏಕೆಂದರೆ ಇದು ಎಲ್ಲಾ ಜನರಿಗೂ ಸಾಮಾನ್ಯವಾಗಿ ಲಭಿಸಬೇಕು. ಸಾಮಾನ್ಯ ಜನರು ನಾಟಕದ ಮೂಲಕ ಧರ್ಮದ ದಾರಿಯಲ್ಲಿ ನಡೆಯಬೇಕೆಂದು. ಈ ಮಂಗಳಕರ ಉದ್ದೇಶದೊಂದಿಗೆ ಬ್ರಹ್ಮನು 4 ವೇದಗಳ ತತ್ವಗಳನ್ನು ಸಂಯೋಜಿಸಿದನು. 4 ವೇದ ತತ್ವಗಳು? ಅವು ಯಾವುವು ಗುರುದೇವ? ಗುರುದೇವ, ಅವರು ಹೇಳಿರುವ ಪ್ರಶ್ನೆಗೆ ನಾವು ಉತ್ತರಿಸುತ್ತೇವೆ. ಅಗತ್ಯವಾಗಿ ಋಗ್ವೇದದಿಂದ ಪಠ್ಯ, ಸಾಮವೇದದಿಂದ ಗಾನ, ಯಜುರ್ವೇದದಿಂದ ಅಭಿನಯ, ಅಥರ್ವ ವೇದದಿಂದ ರಸ. ಈ 4 ವೇದಗಳ ತತ್ವಗಳನ್ನು ತೆಗೆದುಕೊಂಡು ಬ್ರಹ್ಮನು ನಾಟ್ಯಶಾಸ್ತ್ರವನ್ನು ರಚಿಸಿದನು. ಹಾಗಾದರೆ ನಾಟ್ಯವನ್ನು ಕೇವಲ ದೇವತೆಗಳಿಗೆ ಮಾತ್ರವೇ? ಗುರುದೇವ, ಅವರ ಪ್ರಶ್ನೆಗೆ ನಾನು ಉತ್ತರಿಸುತ್ತೇನೆ. ಅಗತ್ಯವಾಗಿ ಒಮ್ಮೆ ದಾನವರು ಕೂಡ ಬ್ರಹ್ಮನ ಬಳಿ ಇದೇ ಪ್ರಶ್ನೆ ಕೇಳಿದರು. ಆಗ ಬ್ರಹ್ಮನು ನಾಟ್ಯಶಾಸ್ತ್ರವು ಎಲ್ಲರಿಗೂ ಎಂದು ಉತ್ತರಿಸಿದನು. ಇದರಲ್ಲಿ ದೇವರು, ರಾಕ್ಷಸರು ಹಾಗೂ ಜನರಿಗೆ ಶುಭ ಅಶುಭ ಕಾರ್ಯದ ಬಗ್ಗೆ ತಿಳಿಸುತ್ತದೆ. ಅಷ್ಟೇ ಅಲ್ಲ, ನಾಟಕದ ಮೂಲಕ ಜನರಿಗೆ ಆರಾಮ ನೀಡುತ್ತದೆ. ನಾಟ್ಯದಲ್ಲಿ ಕಾಣಿಸಿದ ಯಾವುದೇ ಜ್ಞಾನವೂ ಇಲ್ಲ, ಯಾವುದೇ ಕಾರ್ಯವೂ ಇಲ್ಲ. ಆಹಾ, ಅದ್ಭುತ. ಇಡೀ ಸೃಷ್ಟಿಯ ಸಮಾಜ, ಲೌಕಿಕ ಮತ್ತು ಅಲೌಕಿಕ ಕೂಡ ಬಹುಧರ್ಮೀಯ. ಎಲ್ಲ ಜೀವಿಗಳ ಭಾವನೆಗಳ ಪ್ರತಿರೂಪ ಕಲೆ. ಹೌದು ಋಷಿಗಳೇ, ನಾಟ್ಯದ ಕಲೆಯಲ್ಲಿ ಎಲ್ಲಾ ಕಲೆಗಳಿಗಿಂತ ಅಮೂಲ್ಯವಾದದ್ದು, ಅಥವಾ ಎಲ್ಲ ಕಲೆಗಳ ಸಂಗಮ ಎಂದು ಹೇಳಬಹುದೇನೋ. ಅದ್ಭುತ. ಮುನಿಗಳೇ, ನಾಟ್ಯ ಕಲೆಯು ಎಲ್ಲ ಕಲೆಗಿಂತ ಅದ್ಭುತವಾಗಿದೆ. ಅದು ಬದುಕಿಗೆ ಉಸಿರು ಎಷ್ಟು ಮುಖ್ಯವೋ ಅಷ್ಟು ಮುಖ್ಯವಾಗಿದೆ. ಆದರೆ ಈ ನಮ್ಮ ಸಮಾಜ ಅದನ್ನ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಈ ಕೆಲಸವನ್ನು ಮಾಡಲು ಅನಗತ್ಯವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ನಾವು ಕಲಾವಿದರು, ನೀತಿಯ ನಿಯಂತ್ರಕರಲ್ಲ. ಕಲಾ ಸೇವೆ ಮಾಡುವುದು ನಮ್ಮ ಧರ್ಮ. ನಮ್ಮ ವಿಷಯದಲ್ಲಿ, ನಮ್ಮ ಕಲೆಯ ವಿಷಯದಲ್ಲಿ ನೀತಿಯ ನಿಯಂತ್ರಕರು ಪರಿಗಣಿಸಬೇಕು. ನಾಟಕ ಕೇವಲ ಕಲೆಯಲ್ಲ, ಅದು ಸಮಾಜದ ಕನ್ನಡಿ. ರಂಗಭೂಮಿಯು ಜಾತಿ, ಧರ್ಮ ಇದನ್ನೆಲ್ಲ ಗಡಿ ಮೀರಿ ಹೋಗಿದೆ. ಜೊತೆಗೆ ರಂಗಭೂಮಿಯು ಸಮಾನತೆಯ ಭಾವವನ್ನು ತರುತ್ತದೆ. ಈ ಭಾವನೆ ನಿಸ್ಸಂದೇಹವಾಗಿ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡುತ್ತದೆ. ನಿಸ್ಸಂದೇಹವಾಗಿ ಮುನಿಗಳೇ, ಹೌದು, ಕಲೆಗಳ ಸಮಾಜ ಪ್ರಾಣಿಗಳ ಸಮಾಜವಿಲ್ಲ. ಸಮಾಜವು
ಕಲೆ ಮತ್ತು ಕಲಾವಿದರಿಗೆ ಅವರು ಅರ್ಹವಾದ ಸ್ಥಾನವನ್ನು ನೀಡುತ್ತದೆ ಎಂಬ ಭರವಸೆಯಿಂದ ನಾನು ಈ ಶಾಸ್ತ್ರವನ್ನು 5ನೇ ಶಾಸ್ತ್ರವನ್ನಾಗಿ ಕರೆದಿದ್ದೇನೆ. 5ನೇ ಶಾಸ್ತ್ರ ಅಂದರೆ ಪಂಚಮ ವೇದ, ಎಲ್ಲ ವೇದಗಳ ಜ್ಞಾನ. ಋಷಿಗಳೇ, ನನ್ನ ರಂಗಕರ್ಮಿಗಳು ನಿಮ್ಮ ಸ್ವಾಗತಕ್ಕಾಗಿ ಕಾಯುತ್ತಿದ್ದಾರೆ. ಬನ್ನಿ, ನಾಟಕವನ್ನು ಆನಂದಿಸುವ. ಈ ರಾಷ್ಟ್ರವು ವೃದ್ಧಿಯಾಗಲಿ, ಈ ರಾಷ್ಟ್ರವು ವೃದ್ಧಿಯಾಗಲಿ, ಎಲ್ಲರ ಆಸೆ ಈಡೇರಲಿ, ಎಲ್ಲರ ಆಸೆಯು ಈಡೇರಲಿ, ಸಜ್ಜನರು ನಿರ್ಭಯದಿಂದಿರಲಿ, ಸಜ್ಜನರು ನಿರ್ಭಯದಿಂದಿರಲಿ, ದುರ್ಜನರು ನಾಶವಾಗಲಿ, ದುರ್ಜನರು ನಾಶವಾಗಲಿ. ನಮಸ್ತೆ, ನನ್ನ ಹೆಸರು ರಾಜ್ ಪ್ರಗತಿ. ಗಗನ್, ವಿನಯ್ ರಾಜ್, ಚೇತನ್, ಮುತ್ತುರಾಜ, ಚಿರಾಗ್, ಸುರೇಶ್. ರಂಗ ಪರಂಪರೆ ಟ್ರಸ್ಟ್ ಪ್ರಸ್ತುತಪಡಿಸಿದ ಪಂಚಮ ವೇದ ರಾಷ್ಟ್ರೀಯ ನಾಟಕ ಶಾಲೆ ನವದೆಹಲಿ ಇವರು ಆಯೋಜಿಸಿದ್ದ ಭಾರತ ರಂಗ ಮಹೋತ್ಸವಕ್ಕೆ ನಮ್ಮ ರಂಗ ಪರಂಪರೆ ಟ್ರಸ್ಟ್ ವತಿಯಿಂದ ಪಂಚಮ ವೇದ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ.